ಥಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ತವಾಲ್ ಹಾಕ್ಬಿಟ್ಟು ಸುಡ್ತಾರೆ ತಿಕ್ಕಾಗೋವರೆಗೂ ಸುಡ್ತಾರೆ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಟೇಸ್ಟು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಸೇಲಂ ಗೈಸ್. ಸೇಲಮಲ್ಲಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಒಂದು ಸ್ಪಾಟ್ಗೆ ಬಂದಿದ್ವಿ. ಲೋಕಲಿ ಸಿಕ್ಕಾಪಡೆ ಪಾಪ್ಯುಲರ್ ಅಂದರೆ ಯಾವ ಥರ ಅಂದರೆ ಒಳಗೋಗಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಪಿತ್ತ ಅಂತ ಜನ ತುಂಬಿಕೊಂಡಿರ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತದೆ? ಸೇಲಂ ಕಣ್ಣಗಿ ನಗರ ಮಾರಿಯಮ್ಮನ್ ಕೋವಿಲ್ ಸ್ಟ್ರೀಟ್, ಅಂದರೆ ಮಾರಿಯಮ್ಮನ ದೇವಸ್ಥಾನ ಹತ್ರ 40ಕ್ಕಿಂತ ಹೆಚ್ಚು ವರ್ಷದಿಂದ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಮನುಷ್ಯ 40 ವರ್ಷಕ್ಕೆ ಮುಂಚೆ ಕೌನ್ಸಿಲರ್ ಆಗಿದ್ದಂತೆ. ಸೊ ಹಾಗೆ ಜನ ಕರಿತಾ ಕೌನ್ಸಿಲರ್ ಹೋಟೆಲ್ ಅಂತಲೇ ಬಂದ್ಬಿಡ್ತು. ಸೊ ಇವಾಗವರೆಗೂ ಅದನ್ನು ಪಾಪ್ಯುಲರ್ ಆಗಿ ರನ್ ಮಾಡಿಕೊಂಡು ಬರ್ತಿದ್ರೆ, ಏನಿಲ್ಲಿ ಸ್ಪೆಷಲ್ ಅಂದರೆ ಬೇಸಿಕ್ ಊಟ ವೈಟ್ ರೈಸು, ಅದಕ್ಕೆ 3 ಥರ ಕೊಡುವಂಥ ಒಂದು ಗ್ರೇವಿ, ಡ್ರೈ ಗ್ರೇವಿ ಕೇಳಿರ್ತೀರಾ, ಅದೇ ಸಿಗಬಡೆ ಪಾಪ್ಯುಲರು. 3 ಥರ ವೆರೈಟಿಲಿ ಕೊಡ್ತಾರೆ. ಅದು ತುಂಬ ಪಾಪ್ಯುಲರ್ ಗೈಸ್. 80 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ನಿಮಗೆ ನಾಟಿ ಕೋಳಿ, ನಾರ್ಮಲ್ ಕೋಳಿ, ಮಟನ್ನು, ಫಿಶ್ಶು, ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಒಂದು 11:30-12 ಗಂಟೆಗೆ ಶುರು ಆದ್ರಂತೂ 4 ಗಂಟೆವರೆಗೂ ಫುಲ್ಲು ಜನ ಪ್ಯಾಕ್ಡ್ ಆಗಿ ತುಂಬಿಕೊಂಡಿರ್ತಾರೆ. ಲೋಕಲಿ ತುಂಬ ಪಾಪ್ಯುಲರ್. ಸಂಜೆ ಆದರೆ ನಿಮಗೆ ಟಿಫನ್ ಐಟಮ್ಸು ಅದು ಕೂಡ ನಿಮಗೆ ನಾನ್ ವೆಜ್ ಕೊಡ್ತಾ ಇರೋದು. ನಾವು ಬಂದಿರೋದು ಮಧ್ಯಾಹ್ನ. ಸೊ ಬನ್ನಿ ಓನರ್ ಹತ್ರ ಮಾತಾಡಿಸ್ಕೊಂಡು ಈ ಜಾಗದ ಬಗ್ಗೆ ತಿಳ್ಕೊಂಡು ಮಧ್ಯಾಹ್ನ ಹೊತ್ತು ಬಾಳೆ ಎಲೆಯಲ್ಲಿ ನಾನ್ ವೆಜ್ ಊಟ, ಅದು ವೈಟ್ ರೈಸ್ ಒಟ್ಟಿಗೆ ಈ ಥರ ಸೈಡ್ಸ್ ಇಟ್ಕೊಂಡು ತಿಂದ್ರಂತೂ ಕ್ರೇಜಿಯಾಗಿರುತ್ತೆ. ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಲೈಕ್, ಶೇರು, ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಲೈಟಾಗಿ ಬಿಸಿಲು. ಕೆಳಗಡೆ ಅಂತೂ ಲಿಟ್ರಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅದಾದ್ಮೇಲೆ ಕುತ್ಕೊಂಡು ಊಟ ಮಾಡೋದಂತ ಟಾಪಿಕ್ ಇರಲಿ, ನಿಂತ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಇಲ್ಲ. ಒಂದೊಂದು ಚೇರ್ ಹಿಂದೆ ಪಂತಿಲಿ ಕುತ್ಕೊಳ್ಳೋ ಥರ ನಿಂತ್ಕೋತಿದ್ದಾರೆ, ಅದೇ ಥರನೇ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಬಂದ್ಬಿಟ್ಟು ಕ್ಲೀನಾಗಿ ಸೀಟ್ ಹಾಕ್ಬಿಟ್ಟಿದ್ದೀವಿ. ಬಟ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಘಮ ಅಂತೂ ಸೈಕಿತ್ತು. ಬರಲಿ ಫುಡ್ ಹೇಳೋಣ. ಈ ಜಾಗದಲ್ಲಿ ಪ್ರಾನ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನು ಟೇಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಚಿಕನ್ನು, ಮಟನ್ನು, ಫಿಶ್ ಅಂತ ಸುಮಾರು ಐಟಮ್ಸ್ ಇದೆ. ಅರ್ಧ ಬಾಳೆ ಎಲೆನೇ ಒಂದು ಟೇಬಲ್ ಅಷ್ಟು ಸೈಜ್ಗೆ ಹಾಕ್ಬಿಟ್ಟಿದ್ದಾರೆ. ಅರ್ಧ ಟೇಬಲ್ ತುಂಬ್ಕೊಬಿಟ್ಟಿದೆ ಅಣ್ಣ. ಹಾಂ, ಲಿಟ್ರಲಿ ನೋಡಾಗಲೇ ಗೊತ್ತಾಗೋಗುತ್ತೆ ಇಷ್ಟು ಜನ ಇದಕ್ಕೋಸ್ಕರ ಬಂದು ನಿಂತು ವೆಯ್ಟ್ ಮಾಡಿಕೊಂಡು ಹೋಗ್ತಾರೆ ಅಂತ. ಆರಾಮಾಗಿ ಒರೆಸ್ಬೋದು. என்னென்ன இருக்குண்ணா இங்கே? மட்டன், சிக்கன். ஓகே. நாட்டுக்கோழி, ஒரு நாட்டுக்கோழி. எறா இருக்கு இல்லையா? எறாவில் எது நல்லாயிருக்கும்? எறால் சரி அது ஒன்று. நாட்டுக்கோழி ஒன்று. வேறு எது நல்லாயிருக்கும்? இன்னொன்று போட்டி, கலக்கறி, மட்டனு, போட்டி ஒரு பிளேட் போட்டி. ஸோ அது 3 இருக்கட்டும். அப்புறம் ரைஸா? சரி, ரைஸ் கொடுத்துருங்க. அதுக்கு என்ன கொடுப்பீங்க ரைஸுக்கு? மட்டன் குழம்பு, போட்டி குழம்பு, நாட்டுக்கோழி. ಅದು 3மே ரைஸுக்கு கொடுத்துருங்க. ಇவ்வளோ கொடுங்கண்ணಾ. ಡನ್. ರೈಸು ಕಾಮನ್ ಆಗಿ ಬೇಸಾಗಿ ರೈಸ್ ಇಸ್ಕೋಬೇಕು. ಅದ್ರ ಜೊತೆಗೆ ನಿಮಗೆ 3 ಥರ ಗ್ರೇವಿ ಕೊಡ್ತಾರೆ. ಯಾರೇ ಬಂದರೂ ಅದು ಕಾಮನ್ ಆಗಿ ಕೊಡೋದು. ವೈಟ್ ರೈಸ್ ಇದು ಎವಳಣ್ಣ? ಇದು ಅನ್ಲಿಮಿಟೆಡ್ ಮರಿ ಇಲ್ಲ ಪ್ಲೇಟ್? ಅನ್ಲಿಮಿಟೆಡ್. ಎವಳು? 130 ಆಗಿ. ಓಕೆ. ವೈಟ್ ರೈಸು 130 ರೂಪಾಯಿಗೆ ಅನ್ಲಿಮಿಟೆಡ್. ಇದು ಮಟನ್ ಕೊಡು, அந்த தவால போட்டு பண்ணிடலாம். ஓகே. இது நாட்டுக்கோழி ஈரல். நாட்டுக்கோழி ஓகே. நாட்டுக்கோழியோட ஈரல். இது வந்து மட்டன். இது மட்டன், ஈரல். இது நாட்டுக்கோழி, இது ஈரல். டன். ಅದು 3 ಕೊಡ್ತಿರುವಾಂಗ எடுத்துருவாங்கண்ணா. ವಾವ್. ಯಾರೇ ಬಂದರೂ 120 ರೂಪಾಯಿ ಕೊಟ್ಬಿಟ್ರೆ ವೈಟ್ ರೈಸು 3 ಥರ ಗ್ರೇವಿ ಕೊಡ್ತಾರೆ. ಈ ಗ್ರೇವಿ ಅಂತೂ ಎಷ್ಟು ತಿಕ್ಕಿದೆ ಗೊತ್ತಾ? ತವಾದೊಂದು ಶಾರ್ಟ್ ಹಾಕಿರ್ತೀನಿ ನೋಡಿ, ಹಾಕಿ ಅದರಲ್ಲಿ ಬಿಸಿ ಮಾಡ್ತಾನೆ ಇರ್ತಾರೆ ಫುಲ್ ತಿಕ್ಕಾಗೋವರೆಗೂ. ತಮಿಳೇನೇ ನನಗೆ ರೋಲ್ ಆಗ್ತಾಯಿದೆ ಮಾತಾಡಬೇಕಾದ್ರೆ. ಇದು ಲಿವರ್ ಹಾಕಿ ಮಾಡಿರುವಂಥ ಒಂದು ಗ್ರೇವಿ ಇದು. ಅದಾದಮೇಲೆ ಇದು ಮಟನ್ ಗ್ರೇವಿ, ಇದು ನಾಟಿ ಕೋಳಿ ಆ ಗ್ರೇವಿ. ಸೊ 3 ಗ್ರೇವಿ ಕೊಟ್ಬಿಡ್ತಾರೆ. ಇದು ಅನ್ಲಿಮಿಟೆಡ್ ಎಷ್ಟೆಲ್ಲ ಬೇಕಾದರೂ ತಗೋಬೋದು. ಸ್ಟಾರ್ಟ್ರ್ ಬರಲಿ, ಒಟ್ಟಿಗೆ ಹಿಡ್ಕೊಂಡು ಬ್ಯಾಟಿಂಗ್ ಮಾಡೋಣ. ಒಂಥರ ಚೆನ್ನಾಗಿದೆ ಈ ಥರ ಕಾನ್ಸೆಪ್ಟ್ ಅಂತೂ. ಖಾಲಿಯಾ?
அதுக்குள்ளே காலி ஆகிடுச்சா? என்ன இருக்குது சார்? நாட்டுக்கோழி கொண்டு வந்துடுவாங்க, போட்டி சொன்ன அது கொண்டு வேறு எது என்னென்ன இருக்குது? மட்டனில் என்ன இருக்குது? மட்டனில் தலைகறி இருக்குது, நார்மல் மட்டன். சரி, அதே எடுத்துகிட்டு வாங்க. சுக்கா மாதிரிலாம் இருக்கா? சுக்கா மாதிரி தான் கல்ல போடுது. ஆமாம், அதே எடுத்துகிட்டு வாங்க. சரி, ಮಟನ್ ನಾಟುಕೋಳಿ ಬೋಟಿ. ನನ್ನ ಟೈಮ್ ಖರಾಬ್ ಆಗಿದೆ. ಬರಬೇಕಾದ್ರೆ ಪ್ಲೇಟಲ್ಲಿ ಶಾರ್ಟ್ ತೆಗಿಬೇಕಾದ್ರೆ ಇತ್ತು, ಮೇಲೆ ಬಂದ್ಬಿಟ್ಟು ನನ್ನ ಫುಡ್ಡು ತೊಗೊಳ್ಳೋಷ್ಟು ಖಾಲಿ ಆಗೋಯ್ತು. ಪ್ರಾನ್ ಇಲ್ಲ, ಬಟ್ ನನಗಂತೂ ರೆಕಮೆಂಡ್ ಬಂದಿದ್ದು ಪ್ರಾನ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ಲತ್ತೆ ಬೇರೆ ಐಟಮ್ ಬರಲಿ, ಟೇಸ್ಟ್ ಮಾಡೋಣ. ಬಂತು ಫುಲ್ ಮಟನ್. ஓகே. ஐயோ, பிளேட்டுக்கு போடாதீங்கண்ணா, இதிலே வச்சுருங்க, பிளேட்லேயே வச்சுருங்க. ஃபுல் போட்டி. போட்டி அப்புறம் மட்டன். இன்னொன்று சிக்கன் போட்டுட்ருக்கீங்க. நாட்டுக்கோழி. சரி, அந்த ಪ್ಲೇಟ್ ಕೊಡ್ತಿರು போயிடுங்க எனக்கு. ಡನ್. ಸೀದಾ ಬಂದ್ಬಿಟ್ಟು ಚೆಲ್ಬಿಟ್ಟೆ ಹೋಗ್ಬಿಟ್ರಿ ಎಲೆಯಲ್ಲಿ. ಇದು ಇಷ್ಟು ತಿನ್ನೋಕೆ ಮನಸ್ಸು ಬರೋಲ್ಲ ನನಗೆ. ಬೋಟಿ ತೊಗೊಂಡಿದ್ದೀವಿ ಒಂದು ಪ್ಲೇಟು, ಮಟನ್ ಒಂದು ಪ್ಲೇಟ್ ಹೇಳಿದ್ದೀವಿ, ಅದು ಬಂತು. ಅದಾದಮೇಲೆ ನಾಟಿ ಕೋಳಿ ತವಾಲ್ ಹಾಕ್ಬಿಟ್ಟು ಸುಡ್ತಾ ಇದ್ದಾರೆ, ತಗೊಬಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಫಸ್ಟಿಗೆ ಇದನ್ನು ಟೇಸ್ಟ್ ಮಾಡೋಣ, ನಂತರ ನಾಟಿ ಕೋಳಿ ಬರಬೇಕಾದ್ರೆ ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫಸ್ಟು ಸ್ಟಾರ್ಟ್ರಿಗಿನ್ನ ಮುಂಚೆ ರೈಸಿಗೆ ಗ್ರೇವಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಂತರ ಅದ್ರ ಜೊತೆಗೆ ಸ್ಟಾರ್ಟ್ರ್ ತಿಂದರೆ ಒಂಥರ ರೈಸ್ಗೆ ಕಾಂಬೋ ಆಗಿ ಪಕ್ಕ ಇರುತ್ತೆ. ಇದರೊಟ್ಟಿಗೆ ಲಿವರ್ ಗ್ರೇವಿಯಾಗಿ ಇದುವರೆಗೂ ತಿಂದೇ ಇಲ್ಲ. ಥಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ತವಾಲ್ ಹಾಕ್ಬಿಟ್ಟು ಸುಡ್ತಾರೆ, ತಿಕ್ಕಾಗೋವರೆಗೂ ಸುಡ್ತಾರೆ ಅಂತಲೇ ಹೇಳ್ಬೋದು. ತಗೊಂಡು ವಾವ್, ಕೈ ಫುಲ್ಲು ಹಂಗೆ ಕ್ಲೀನಾಗಿ ಮೆಸ್ಸಿ ಆಗೋಗುತ್ತೆ. ಬಟ್ ಒಂಥರ ಫೀಲ್ ಮಾಡ್ಬೋದು ನೀವು ತಿನ್ನಬೇಕಾದ್ರಂತೂ. ಕ್ಯಾಮ್ರಾ ಒಳಗೆ ಹಾಕ್ಬಿಡ್ರಿ ಸಾಕು. ನೆಕ್ಸ್ಟ್ ಐಟಮು ಬಂದ್ಬಿಡ್ತು ನಾಟಿ ಕೋಳಿ ಚಿಕನ್ ಫ್ರೈ. ಫಸ್ಟು ಓ ಮೈ ಗಾಡ್, ಹೇಗಿದೆ ಅಂತ ನೋಡಿ. ಇದಂತೂ ಟೇಸ್ಟ್ ಮಾಡೋಣ. ಹೀಗೆ ಕ್ಲೀನಾಗಿ ಅಂಟ್ಬಿಡುತ್ತೆ ಆ ಗ್ರೇವಿ ಅಂತೂ, ಅಷ್ಟು ತಿಕ್ಕಿದೆ. ಅಲ್ಟಿಮೇಟ್ ಟೇಸ್ಟು, ತಿಕ್ಕಿದೆ. ಆ ಫ್ಲೇವರ್ ಸ್ಪಾರ್ಕ್ ಅಂತೂ ಕ್ಲೀನಾಗಿರುತ್ತೆ. ಅದರಲ್ಲಂತೂ ಈ ಕಾಯಿ ತುರಿ ರುಬ್ಬಿಟ್ಟು ಸ್ವಲ್ಪ ಹಾಕಿದ್ದಾರೆ, ಅದರ ಫ್ಲೇವರ್ ಅಂತೂ ಜ್ಯೂಸಿನೆಸ್ಸು ಫ್ರೆಶ್ ಆಗಿ ಟೇಸ್ಟಿಯಾಗಿ ಎನ್ಹಾನ್ಸ್ ಆಗುತ್ತೆ. ಮೌತ್ ವಾಟರಿಂಗ್ ಸ್ಟಾರ್ಟ್ ಆಗೋಯ್ತು. ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡ್ತಿರೋದು. ವೈಟ್ ರೈಸ್ ಒಳಗೆ 3 ಥರ ಡಿಫ್ರೆಂಟ್ ಗ್ರೇವಿ, ಡಿಫ್ರೆಂಟ್ ಫ್ಲೇವರ್ಸು, ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಇದನ್ನು 120 ರೂಪಾಯಿ ಕೊಟ್ಬಿಟ್ರೆ ಇದಕ್ಕೋಸ್ಕರ ಆದರೂ ಬರ್ಬೋದು, ಸಕ್ಕತ್ತಾಗಿರುತ್ತೆ. ಹಿಂಗೆ ಇದರೊಟ್ಟಿಗೆ ಯಾವುದಿದು ನಾಟಿ ಕೋಳಿ, ಅದರದ್ದು ಗ್ರೇವಿ ಘಮ ಅಂತೂ ಹೇಗಿದೆ ಗೊತ್ತಾ, ಸೈಕ್ ಘಮ. ನೀವು ಮಿಕ್ಸ್ ಮಾಡಬೇಕಾದ್ರೆ ಫುಲ್ಲು ಒಂಥರ ವೆಟ್ ಕನ್ಸಿಸ್ಟೆನ್ಸಿ, ಒಂದು ತಿಕ್ಕಾಗಿರುತ್ತೆ ಆ ಫಾರ್ಮೇಷನ್ ಅಂತೂ. ರೈಸ್ ಅಂತೂ ಆರಾಮಾಗಿ ಬಾರಿಸ್ತೀರ ಇಲ್ಲಿ. ಮಜಾ. ಕೋಳಿ ಅಂದರೆ ನಾಟಿ ಕೋಳಿ ನನಗೆ ಪರ್ಸನಲಿ ಫೇವ್ರೆಟು. ಅದರ ಟೇಸ್ಟ್ ಅಂತೂ ಲೈಟಾಗಿ ಮಟನ್ ಇದ್ದಂಗೆ ಇರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಕಾನ್ಸಂಟ್ರೇಟೆಡ್ ಮಸಾಲ ತಿಂತಾಗಿಂದ ಮಕ್ಕು ಕೊಡಿಯಲ್ಲ ನಿಮಗೆ, ಅದೇ ಒಂಥರ ಮಜಾ ಅಂತಲೇ ಹೇಳ್ತೀನಿ. ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಬೆಸ್ಟ್ ಟೇಸ್ಟ್. ಅದರೊಟ್ಟಿಗೆ ಮಟನ್ ಸುಕ್ಕ ಟೈಪಲ್ಲಿ ಮಾಡಿ ಕೊಟ್ಟಿದ್ದಾರೆ. ಹೇಗಿದೆ ನೋಡಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸಕ್ಕದಾಗಿದೆ. ಟೇಸ್ಟ್ ಮಾಡೋಣ. ಆಹಾ, ಪೆಪ್ಪರ್ ಬೇಸು, ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಅದರ ಡಾಮಿನೇಷನ್ ತುಂಬ ಚೆನ್ನಾಗಿದೆ. ಪೆಪ್ಪರ್ದು ಸ್ಪೈಸ್ನೆಸ್ ಕ್ಲೀನಾಗಿ ನಿಮಗೆ ಮುಟ್ಟುತ್ತೆ ನಾಲಿಗೆಗಂತೂ. ಬಟ್ ಸಖತ್ ಟೇಸ್ಟು, ಪ್ರಾಪರಾಗಿ ಬೇಯಿಸಿದ್ದಾರೆ, ಕ್ಲೀನಾಗಿ ತಿನ್ಬೋದು. ಮಸಾಲ ಅಂತೂ ಲೈಟಾಗಿ ಒಂದು ತಿಕ್ ಫಾರ್ಮೇಷನ್ ಕೊಟ್ಟಿರುತ್ತೆ, ಅದು ಮೀಟ್ ಮೇಲೆ ಹಂಗೆ ಅಂಟಿರುತ್ತೆ. ಕಚ್ಚಬೇಕಾದ್ರಂತೂ ಮೀಟ್ ಫ್ಲೇವರ್ ಒಟ್ಟಿಗೆ ಆ ಮಸಾಲ ಟೇಸ್ಟು ಕ್ರೇಜಿಯೆಸ್ಟ್ ಟೇಸ್ಟು. ಒನ್ ಆಫ್ ದ ಮಸ್ಟ್ ವಿಸಿಟ್ ಸ್ಪಾಟು. ರೊಟ್ಟಿಗೆ ಹಂಗೆ ಮಟನ್ದು ಗ್ರೇವಿ ಕೊಟ್ಟಿದ್ದಾರೆ, ಕ್ಲೀನಾಗಿ ನಿಮ್ಗೆ ಹಂಗೆ ಸಿಗುತ್ತೆ ಒಂಥರ ಗ್ರೇವಿ ಅಂತೂ.
ಈ ಥರ ಎಲ್ಲೂ ಟೇಸ್ಟ್ ಮಾಡಿಲ್ಲ ಗ್ರೇವಿ ಅಂತೂ. ಸೇಲಂ ಬರ್ತೀರಂದರೆ ಈ ಹೋಟೆಲಂತೂ ಮಸ್ಟ್ ಸ್ಟಾಪು. ಆ್ಯಂಡ್ ಪಾರ್ಕಿಂಗ್ ಸಿಗೋಲ್ಲ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಲ್ಲಾದ್ರು ಅಡ್ಜಸ್ಟ್ ಮಾಡಿಕೊಂಡು ನಿಲ್ಲಿಸ್ಬಿಟ್ಟು ಬರಬೇಕು. ಮಧ್ಯಾಹ್ನ ಹೊತ್ತು ಬಂದರೆ ಈ ಥರ ಲಂಚ್ ಟೈಪು, ಸಂಜೆ ಹೊತ್ತು ಬಂದರೆ ನಿಮಗೆ ಟಿಫನ್ಸ್ ಟೈಪ್ ಸಿಗುತ್ತೆ. ಐ ಥಿಂಕ್ ಅದು ಕೂಡ ನಾನ್ ವೆಜ್ ಅಂತಲೇ ಅನಿಸುತ್ತೆ. ಕೌನ್ಸಿಲರ್ ಹೋಟೆಲ್ ಸೇಲಮಲ್ಲಿ ತುಂಬ ಫೇಮಸ್. ಲೈಟಾಗಿ ಒಂದು ಸ್ವೀಟ್ ಟಿಂಟ್ ಕೊಡುತ್ತೆ. ಆ ಟೇಸ್ಟ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ತಿನ್ನಬೇಕಾದ್ರೆ ಮಸಾಲ ವೈಸ್ ಒಂಥರ ಸಿಮಿಲರ್ ಅನಿಸುತ್ತೆ, ಬಟ್ ಅದರ ಮೀಟ್ ಮಿಕ್ಸ್ ಆಗಿರುತ್ತಲ್ಲ ಅದರ ಟೇಸ್ಟ್ ಸ್ವಲ್ಪ ಡಿವಿಯೇಷನ್ ಕೊಡುತ್ತೆ. ಮಸ್ಟ್ ಟ್ರೈ. ಯಾರೇ ಬಂದರೂ ವೈಟ್ ರೈಸ್ ಅವ್ರಿಗೆ ಈ ಥರ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇವಿ ಕೊಡ್ತಾರೆ, ಅದು ಮಸ್ತ್ ಅಂತಲೇ ಹೇಳ್ತೀನಿ. ಫ್ಲೇವರ್ಸು ಬ್ಯಾಗ್ ಸಿಕ್ಕಿದಾಗ ಒಂದು ಬರ್ಸ್ಟ್ ಕೊಡ್ತಲ್ಲ, ಅದ್ಭುತ. ಬೋಟಿ ಟೇಸ್ಟ್ ಮಾಡೋಣ. ಸ್ವಲ್ಪ ಹಂಗೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಯಾವುದೇ ಆಗಲಿ ತಿಕ್ ಕನ್ಸಿಸ್ಟೆನ್ಸಿ. ಓ ಮೈ ಗಾಡ್, ಇದರಲ್ಲಂತೂ ನಮ್ಮ ಬೆಂಗಳೂರಲ್ಲಿ ಟ್ರೈ ಮಾಡಿದಾಗ ಈ ಲಿವರ್ ಪೀಸ್ಗಳು ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾರೆ, ಬಟ್ ಇಲ್ಲಂತೂ ಆ ಥರ ಇಲ್ಲ. ಬೋಟಿ ಅಂದರೆ ಮೇಯ್ನಾಗಿ ಟ್ಯೂಬ್ ಇವೆಲ್ಲ ಬರುತ್ತಲ್ಲ ಅದೇ ಸ್ವಲ್ಪ ಜಾಸ್ತಿ. ಅದ್ರ ಮೇಲೆ ಆ ಮಸಾಲ ನೋಡಿ ಹೇಗಿದೆ, ಆಹಾ ಟೆಂಪ್ಟಿಂಗು. ಆಹಾ ಕಷ್ಟ ಮೀಟಲ್ಲಿರುವಂಥ ಒಂದು ಜ್ಯೂಸು ಔಟ್ ಆಗ್ತಿದೆ. ಒಂದು ಆಟ್ ಸ್ಮೆಲ್ ಇಲ್ಲ. ಬೋಟಿ ಒಂದೊಂದು ಕಡೆ ಪ್ರಾಪರ್ ಕ್ಲೀನ್ ಇರಲ್ಲ, ಒಂದು ಆಟ್ ಸ್ಮೆಲ್ ಬಂದುಬಿಡುತ್ತೆ. ಫ್ರೆಶ್ಶು ಕ್ಲೀನಾಗಿ ಮಾಡಿದ್ದಾರೆ, ಬೆಸ್ಟಾಗಿ ಮಾಡಿದ್ದಾರೆ. ಕಷ್ಟ ಜ್ಯೂಸ್ ಒಳಗೆ ಮಸಾಲನೂ ಸೇರಿದಾಗ. ಬಟ್ ಸ್ವಲ್ಪ ಬೇಗ ಬನ್ನಿ. ಕೆಳಗಡೆ ಸುಮಾರು ಜನ ಟ್ರೈ ಮಾಡ್ತೀರಾ, ಖಾಲಿ ಇಲ್ಲ ಅಂದರೆ ಮೇಲೆ ಬಂದುಬಿಡಿ, ಫ್ರೀಯಾಗಿ ಎ ಸಿಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಕೆಳಗೆ ಒಂದು ಸಫಕೇಷನ್, ಸ್ವಲ್ಪ ಸೆಕೆಂಡ್ ಕೂತ್ಕೊಂಡು ತಿನ್ನಬೇಕು. ಪ್ರಾನ್ ಇದ್ಬಿಟ್ರಂತೂ ಎಂಜಾಯ್ ಮಾಡ್ತಿದ್ದೆ ನಾನಂತೂ. ನಾಟಿ ಕೋಳಿ ಸೂಪ್ ಅಂದ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಜಸ್ಟ್ ಫ್ಲೇವರು, ಓವರ್ ಫ್ಲೇವರ್ ಇಲ್ಲ. ಓಕೆ, ಇದೆಲ್ಲದೂ ಕಂಪೇರ್ ಮಾಡಿದ್ರೆ ಅದು ಓಕೆ ಅಂತ ಅನ್ನಿಸ್ತಾ ಇದೆ. ನಾಟಿ ಕೋಳಿ ಚಿಕನ್, ಆ ಪೆಪ್ಪರಂತೂ ಸುರಿತಾರೆ, ಹೆಂಗೆ ಕಾಣಿಸುತ್ತೆ ನೋಡಿ ಮೇಲ್ಗಡೆ. ಅಂತೂ ಪೆಪ್ಪರು ಕರಿಬೇವು ಸೊಪ್ಪು ಒಂಥರ ಕಾನ್ಸ್ಟೆಂಟು. ಬರೀ ಮೂಳೆನೇ ಐತಿ ಇದರಲ್ಲಂತೂ, ಬಟ್ ಆದರೂ ಸ್ವಲ್ಪ ಐತೆ, ಟ್ರೈ ಮಾಡೋಣ. ಸ್ಟ್ರಾಂಗ್ ಪೆಪ್ಪರ್ ಫ್ಲೇವರ್ ಡಾಮಿನೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಚೆನ್ನಾಗಿದೆ, ಖಾರವಾಗಿ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಇಟ್ಸ್ ಯೂಶುವಲ್ ಗೈಸ್, ನಾರ್ಮಲಾಗಿ ಸಿಗುತ್ತೆ ಈ ಥರ ಐಟಮ್ಸ್ ಎಲ್ಲ. ಅಷ್ಟು ಎಕ್ಸೈಟ್ ಮಾಡಿಲ್ಲ ನನಗಂತಿದ್ದು. ಬಟ್ ವೈಟ್ ರೈಸ್ ಒಟ್ಟಿಗೆ 3 ಥರ ಗ್ರೇವಿನೇ ಶೋ ಸ್ಟಾಪರ್, ಅಲ್ಟಿಮೇಟು. ಯಾವ್ದು ತೊಗೋತಿರಲ್ವೋ ಇದನ್ನು ಕಾಮನ್ ಆಗಿ ತೊಗೊಳ್ಳಿ. ಯಾವುದು ಮಟನ್ ಸುಕ್ಕಾನು ಚೆನ್ನಾಗಿತ್ತು, ಬೋಟಿ ಟೈಪು ಚೆನ್ನಾಗಿತ್ತು, ಅದು ಚೆನ್ನಾಗಿದೆ. ಬಟ್ ಯೂಶ್ವಲಿ ಟೇಸ್ಟ್ ಮಾಡಿರೋಂಥ ಒಂದು ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಒಂದು ಬೆಸ್ಟ್ ಸ್ಪಾಟು. ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಇನ್ ದ ಸೇಲಮು ಕೌನ್ಸಿಲರ್ ಹೋಟ್ಲು. ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಪಾರ್ಕಿಂಗ್ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಏನಾದ್ರು ಬಿಟ್ಬಿಟ್ಟು ಟ್ರೈ ಮಾಡಿ. ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ತೀನಿ ಗೈಸ್. ಅಣ್ಣ வணக்கம்ண்ணா, உங்கள் பேர்? சி தேவது. ஓகே, கவுன்சிலர் ஹோட்டல் பேரே ஒரு மாதிரி ஸ்டைலாக இருக்கு. அதெல்லாம் ஒன்றும் இல்லைண்ணா, கவுன்சிலர் இருந்தோம். அதனால அப்போ கவுன்சிலர் ஹோட்டல் இருந்துச்சு. மக்களை வந்து சரி கவுன்சிலர்னாங்க, சரி அப்படியே கூப்பிட்டோமேனு விட்டாச்சு. அப்படியே வச்சிட்டீங்க? அப்படியே வச்சாச்சு. எப்போ ஸ்டார்ட் ஆச்சுண்ணா ஹோட்டலு? எவ்வளோ? 1988. 88 எவ்வளோ? 40 வருஷம்? 47 வருஷம் ஆகுது. 47 வருஷம் ஆகுது. ஓ, அப்போத்துலேருந்து இதே இடத்துல தான் வச்சுக்கிறோம். ஓகே, ஒரே பிரான்ச்சா இல்லை வேற? ஒரே பிரான்ச் தான். ஒரே பிரான்ச் தானே. என்ன ஸ்பெஷல்னா இங்கே? ஸ்பெஷல்னு இல்லை, இப்போ என்ன நம்ம மாமூலாக டெய்லியுமே காலையில் மதியம், இப்போ காலையில் இப்போ இல்லை, மதியம் இரவு. காலையில் மதியம் வந்தீங்கன்னா சாப்பாடு, நாட்டுக்கோழி, மட்டனு, போட்டி, ஈரல், தலைக்கறி, இறால், வஞ்சரம், ரோகு, கட்லா. லிஸ்ட் பெருசா போதே. ஆமாம், கண்டிப்பாக. ஓகே, அண்ட் ஒரு சாப்பாடு விலை என்னன்னா? சாப்பாடு 80 ரூபா. 80 ரூபா. ஓகே, அதுக்கு 3 மாதிரி 3 விதமாக தொக்கு. மட்டன் கிரேவி தொக்கு மாதிரி, சிக்கன் தொக்கு மாதிரி,
லிவர் தொக்கு மாதிரி. Okay. மீன் குழம்பு நார்மலா எப்பயுமே வீட்ல இருக்கிற மாதிரி இருக்கிற மாதிரி நார்மலா கொடுப்பீங்க. இருக்கும். Okay. கோழி ரசம் தக்காளி ரசம் இதெல்லாம் கொடுப்பீங்க எல்லாம் ரூபாய்க்கு. ஆமா அன்லிமிட்டெட். அன்லிமிட்டட் 80 ரூபாய்க்கு. மட்டன் வாங்கிட்டா ஒருத்தர் ஒரு 150 ரூபாய்க்கு வாங்கினா போதும். 2 பேர் வந்தா 300 ரூபாய்க்கு வாங்கணும். 300 ரூபாய்க்கு வாங்கணும். ஓகே. இங்க வந்து உட்காரது இல்ல, நிக்கிறதுக்கே இடம் இல்ல. அது மக்களோட ஆதரவு தான். டைமிங்ஸ் டைமிங் 12 மணிக்கு மேல 12 மணி நான் சாயங்காலம் 4:30 வரைக்கும் க்ளோஸ். அப்புறம் குளச்சிங்க மறுபடியும் 6 மணிக்கு என்ன கிடைக்கும்? இரவு வந்து 6 மணிக்கு மேல பரோட்டா தோசை, முட்டை தோசை, ஆம்லெட், ஆனியன், கொத்து பரோட்டா, நாட்டுக்கோழி, போட்டி, ஃபுல் நான்வெஜ் தான். ஆமா. சரி, அதோட டைமிங்ஸ் 6 to 10 10 மணி வரைக்கும். லீவ் எதுனா இருக்கா வாரத்துல? லீவ் எதுனா? வாரத்துல ஞாயிற்றுக்கிழமை, ஞாயிற்றுக்கிழமை ஒரு நாள் லீவ். மிச்ச நாள் நல்லா இருக்கு. மத்த நாள் நல்ல நாளா இருக்குது. ஓகே ஓகே. இதோட அட்ரஸ் எங்க வருதுன்னு சொல்லிடுறீங்களா? நம்ம ஜங்ஷன்ல இருந்து வந்தா திருவாகுணூர் பஸ் ஸ்டாப்ல இறங்கி கேபிஎன் பெட்ரோல் பங்க்ல இருந்து ஆப்போசிட்ல கீழே இறங்கணும். மாரியம்மங்கல் திருவாகுணூர் மாரியம்மங்கல் ஒட்டிய அங்கிட்டே தான் இருக்கு. ஆமா. பைபாஸ் வந்தா திருவாகுணூர் பைபாஸ்னு கேட்டா ஓகே. ஜங்ஷன் போற வழின்னு கேட்டோமா கேபிஎன் பெட்ரோல் பங்க் ஆப்போசிட்ல மாரியம்மங்கல் திருவாகுணூர் மாரியம்மங்கல் அங்கேயே இருக்கு. ஓகே. நாங்க பெங்களூரு. நன்றி. புதுசா யாராச்சும் வராங்க இங்க, இவ்ளோ ஸ்டார்டர்ல எது டேஸ்ட் பண்ணா பெஸ்டா இருக்கும்ன்றீங்க? நம்ம எதையும் குறையா சொல்ல முடியாது, நீங்க தான் சூஸ் பண்ணணும். ஏன்னா எது நல்லா இருக்குது எல்லாம் நல்லா இருக்குது, நீங்க உங்களோட முடிவு தான். எல்லாமே பெஸ்டா தான் இருக்கும். ஆமா, எதையும் குறை இருக்காது, எல்லாமே பெஸ்டா தான் இருக்கும். ஆமா கண்டிப்பா. நீங்க சாப்பிட்டு பாருங்க, அப்பதான் என்னன்னு தெரியும். நானா சொல்றதோட நீங்க சாப்பிட்டு பார்த்துட்டு மக்களோட கருத்து தான். சரி, ಸೂಪರ್ನಾ, ಥ್ಯಾಂಕ್ಸ್ನಾ, ನನ್ರಿ, ವಣಕಂ. ಓಕೆ, ನಾನು ಮುಗಿಸ್ಕೊಂಡು ಎಂಜಾಯ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್ ಬಾಯ್.